ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ 2025-26ನೇ ಸಾಲಿನ SSLC ಪರೀಕ್ಷೆ 1ರ ಜಿಲ್ಲಾವಾರು ಫಲಿತಾಂಶದ ಕುರಿತಾಗಿ ಸಂಪೂರ್ಣವಾಗಿ ವಿವರಣೆ ಮತ್ತು ವಿಶ್ಲೇಷಣೆ ಮಾಡಲಿದ್ದೆ ವೀಕ್ಷಕರೇ. ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ KSEAB ವತಿಯಿಂದ ಪ್ರಕಟವಾಗಿರುವಂತಹ ಫಲಿತಾಂಶದ ಕುರಿತಾಗಿ ಸಂಪೂರ್ಣ ವಿವರಣೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ದೊರಕಲಿದೆ. ಯಾವ ಜಿಲ್ಲೆ ಮೊದಲನೇ ಸ್ಥಾನ ಪಡೆದಿದೆ ಮತ್ತು ಯಾವ ಜಿಲ್ಲೆ ಕೊನೆ ಸ್ಥಾನದಲ್ಲಿದೆ ಮತ್ತು ನಮ್ಮ ರಾಜ್ಯದ ಪ್ರತಿಯೊಂದು ಜಿಲ್ಲಾವಾರು ಫಲಿತಾಂಶದ ಬಗ್ಗೆ ಮಾಹಿತಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸಿಗಲಿದೆ ವೀಕ್ಷಕರೇ. 2025-26ನೇ ಸಾಲಿನಲ್ಲಿ ಯಾವ ಜಿಲ್ಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ಹಾಜರಾಗಿದ್ದರು ಮತ್ತು 2025-26ನೇ ಸಾಲಿನಲ್ಲಿ ಎಷ್ಟು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ ಮತ್ತು ಪರ್ಸೆಂಟೇಜ್ ಎಷ್ಟು, ಜಿಲ್ಲಾವಾರು ಪರ್ಸೆಂಟೇಜ್ ಎಷ್ಟಾಗಿದೆ ಮತ್ತು ಹಿಂದಿನ ಒಂದು 2024-25ನೇ ಸಾಲಿನಲ್ಲಿ ಮೂರು ಪರೀಕ್ಷೆಗಳು, ಪರೀಕ್ಷೆ 1, ಪರೀಕ್ಷೆ 2 ಮತ್ತು ಪರೀಕ್ಷೆ 3 ಒಂದು ಪರ್ಸೆಂಟೇಜ್ ನೋಡಿದಾಗ ಈ ವರ್ಷದ ಪರ್ಸೆಂಟೇಜ್ ಎಷ್ಟಾಗದೆ ಅಂತ ಒಂದು ವಿಶ್ಲೇಷಣೆ ಮಾಡೋಣ ವೀಕ್ಷಕರೇ. ಮೊದಲನೇ ರ್ಯಾಂಕ್ ಪಡೆದಿರತಕ್ಕಂತ ದಕ್ಷಿಣ ಕನ್ನಡ ಜಿಲ್ಲೆ ಹಾಜರಾಗಿದ ವಿದ್ಯಾರ್ಥಿಗಳು 27,207, ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳು 26,771. ಪರ್ಸೆಂಟೇಜ್ ಆಫ್ ಪಾಸಿಂಗ್ ನೋಡೋದಾದ್ರೆ 98.4. ಇಲ್ಲಿ 2024-25ನೇ ಸಾಲಿನಲ್ಲಿ ಎಲ್ಲ ಮೂರು ಪರೀಕ್ಷೆಗಳ ಒಂದು ಕ್ರೋಢೀಕರಣ ಪರ್ಸೆಂಟೇಜ್ ನೋಡೋದಾದ್ರೆ 94.41. ಹಾಗಾದ್ರೆ ಇಲ್ಲಿ 2025-26ನೇ ಸಾಲಿನಲ್ಲಿ ಇಲ್ಲಿ ನೋಡೋದಾದ್ರೆ 98.4 ಆಗಿದೆ. ಒಂದು ಒಳ್ಳೆಯ ಒಂದು ಬೆಳವಣಿಗೆ ಅಂತ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ನೋಡಬಹುದು ವೀಕ್ಷಕರೇ. ಅದೇ ರೀತಿ ಉಡುಪಿಯಲ್ಲಿ ನೋಡೋದಾದ್ರೆ ಹಾಜರಾಗಿದ್ದ ವಿದ್ಯಾರ್ಥಿಗಳು 13,373. ಇಲ್ಲಿ ತೇರ್ಗಡೆ ಹೊಂದಿದಂತಹ ವಿದ್ಯಾರ್ಥಿಗಳು 13,129. ಒಂದು ಗಣನೀಯವಾದ ಒಂದು ಪಾಸಿಂಗ್ ಪರ್ಸೆಂಟೇಜ್ ಇಲ್ಲಿ ನಾವು ನೋಡಬಹುದು. 98.18% ಇಲ್ಲಿ ಪಾಸಿಂಗ್ ಪರ್ಸೆಂಟೇಜ್ ಇಲ್ಲಿ ಉಡುಪಿಯದಿದೆ. 93.94% ಇಲ್ಲಿ 24-25ನೇ ಸಾಲಿನಲ್ಲಿ ಇತ್ತು. ಇಲ್ಲಿ 98 ಸುಮಾರು 5% ಅಷ್ಟು ಹೆಚ್ಚಳವನ್ನು ನಾವು ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಕಾಣಬಹುದು. ಮೂರನೇ ರ್ಯಾಂಕ್ ಪಡೆದಿರತಕ್ಕಂತ ಉತ್ತರ ಕನ್ನಡ 8,809 ಇತ್ತು. ಇಲ್ಲಿ 8,641 ಪಾಸ್ ಆಗಿದ್ದಾರೆ. 98.09 ಇಲ್ಲಿ ಪರ್ಸೆಂಟೇಜ್ ಇದೆ. ಹಿಂದಿನ ಒಂದು ಪಾಸಿಂಗ್ ಪರ್ಸೆಂಟೇಜ್ ನೋಡೋದಾದ್ರೆ 90.08 ಇದೆ. ಇಲ್ಲಿ ಹಾಸನ 4ನೇ ಸ್ಥಾನದಲ್ಲಿದೆ. 19,041 ವಿದ್ಯಾರ್ಥಿಗಳು, 18,566 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. 97.51% ಪಾಸಿಂಗ್ ಪರ್ಸೆಂಟೇಜ್ ಇಲ್ಲಿ ಹಾಸನ ಜಿಲ್ಲೆಯದಿದೆ. 90.88 ಇಲ್ಲಿ ಹಿಂದಿನ ಒಂದು ವಿಶ್ಲೇಷಣೆ ಆಗಿರುತ್ತೆ. ಪಾಸಿಂಗ್ 2024-25ನೇ ಸಾಲಿನ ಮೂರು ಪರೀಕ್ಷೆಗಳ ಒಂದು ಪರ್ಸೆಂಟೇಜ್ 90.88. ಇಲ್ಲಿ ಸುಮಾರು 7% ಅಷ್ಟು ಇಲ್ಲಿ ಹೆಚ್ಚಳವನ್ನು ನಾವು ನೋಡಬಹುದು. 5ನೇ ಸ್ಥಾನದಲ್ಲಿ ಮಂಡ್ಯ ಇದೆ. 18,753, 18,775 ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳು 97.45%. ಇಲ್ಲಿ 2024-25ನೇ ಸಾಲಿನಲ್ಲಿ 83.44 ಇದ್ದಿದ್ದು ಇಲ್ಲಿ ಪರೀಕ್ಷೆ 1ರ ನೋಡೋದಾದ್ರೆ 97.45. ಈ ವರ್ಷ 25-26ನೇ ಸಾಲಿನ ಒಂದು ಪರೀಕ್ಷೆ 1 ಫಲಿತಾಂಶ ಒಂದು ಅದ್ಭುತವಾದ ಒಂದು ಫಲಿತಾಂಶ ಅಂತಾನೆ ಹೇಳ್ಬೋದು. 6ನೇ ಸ್ಥಾನದಲ್ಲಿ ಸಿರ್ಸಿ ಇದೆ. 7ನೇ ಸ್ಥಾನದಲ್ಲಿ ಹಾವೇರಿ ಇದೆ. 8ನೇ ಸ್ಥಾನದಲ್ಲಿ ಕೊಡಗು ಇದೆ. ಇಲ್ಲಿ ಸಿರ್ಸಿ ನೋಡೋದಾದ್ರೆ 9,115 ವಿದ್ಯಾರ್ಥಿಗಳು ಹಾಜರಾಗಿದ್ದರು. 8,861 ಪಾಸ್ ಆಗಿದ್ದಾರೆ. 97.21% ಆಗಿದೆ. ಹಿಂದಿನ ಪರ್ಸೆಂಟೇಜ್ 86.96. ಹಾವೇರಿಯಲ್ಲಿ 21,316 ವಿದ್ಯಾರ್ಥಿಗಳು ಪಾಸ್ ಆಗಿದ್ದರು. ಇಲ್ಲಿ 20,649 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. 96.87% ಇಲ್ಲಿ ಹಾವೇರಿ ಜಿಲ್ಲೆಯದಾಗಿರುತ್ತೆ. 80.9% ಹಿಂದಿನ ಒಂದು ಪರೀಕ್ಷೆಯ ಲೆಕ್ಕಾಚಾರ. ಕೊಡಗು ಜಿಲ್ಲೆಯಲ್ಲಿ 5,938 ವಿದ್ಯಾರ್ಥಿಗಳು ಪಾಸ್ ಆಗಿದ್ದು 5,741 ವಿದ್ಯಾರ್ಥಿಗಳು 96.68% ಅಷ್ಟು ವಿದ್ಯಾರ್ಥಿಗಳು ಇಲ್ಲಿ 26ನೇ ಸಾಲಿನಲ್ಲಿ ತೇರ್ಗಡೆ ಹೊಂದಿದ್ರೆ, ಹಿಂದಿನ ಮೂರು ಪರೀಕ್ಷೆಗಳ ಒಂದು ಪರ್ಸೆಂಟೇಜ್ ನೋಡೋದಾದ್ರೆ 87.54. ಶಿವಮೊಗ್ಗದಲ್ಲಿ 21,692 ವಿದ್ಯಾರ್ಥಿಗಳು ಹಾಜರಾಗಿದ್ದರು. 20,945 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ 96.56% ಹಿಂದಿನ ವರ್ಷ 24-25ನೇ ಸಾಲಿನಲ್ಲಿ 88.66. ಅದೇ ರೀತಿ ವಿಜಯನಗರ 10ನೇ ಸ್ಥಾನದಲ್ಲಿ, ಬೆಂಗಳೂರು ರೂರಲ್ 11ನೇ ಸ್ಥಾನದಲ್ಲಿ, ಧಾರವಾಡ 12ನೇ ಸ್ಥಾನ, ಕೋಲಾರ 13,
14ನೇ ಸ್ಥಾನದಲ್ಲಿ ಬಾಗಲಕೋಟೆ, 15ನೇ ಸ್ಥಾನದಲ್ಲಿ ಗುಲ್ಬರ್ಗ ನಾರ್ತ್, 16ನೇ ಸ್ಥಾನದಲ್ಲಿ ಗದಗ ಇದೆ. ಇಲ್ಲಿ ವಿಜಯನಗರದಲ್ಲಿ 18,817 ವಿದ್ಯಾರ್ಥಿಗಳು ಹಾಜರಾಗಿದ್ದು 18,138 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. 96.39%. ಹಿಂದಿನ ಪರ್ಸೆಂಟ್ 86.75. 11ನೇ ಸ್ಥಾನದಲ್ಲಿರುವಂತಹ ಬೆಂಗಳೂರು ರೂರಲ್ 13,053 ವಿದ್ಯಾರ್ಥಿಗಳು ಪಾಸ್ ಆಗಿದ್ದು ಹಾಜರಾಗಿದ್ದು 12,509 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. 95.83% ಒಂದಿಗೆ ಇಲ್ಲಿ ಹಿಂದಿನ ಪರ್ಸೆಂಟೇಜ್ 87.53. ಧಾರವಾಡ ಜಿಲ್ಲೆ 12ನೇ ಸ್ಥಾನದಲ್ಲಿದ್ದು 26,113 ವಿದ್ಯಾರ್ಥಿಗಳು ಹಾಜರಾಗಿದ್ದು 24,961 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದು 95.59% ಇಲ್ಲಿ ಧಾರವಾಡ ಜಿಲ್ಲೆಯದಾಗಿದೆ. 79.93 ಹಿಂದಿನ ಒಂದು 3 ಪರೀಕ್ಷೆಗಳ ಕ್ರೋಢೀಕರಣ ಫಲಿತಾಂಶ. ಈ ಫಲಿತಾಂಶ ನೋಡೋದಾದ್ರೆ ಹಿಂದಿನ ಫಲಿತಾಂಶಕ್ಕಿಂತ ಈ ಪರೀಕ್ಷೆ 1ರ ಫಲಿತಾಂಶ ಅತ್ಯುತ್ತಮವಾಗಿ ಬಂದಿದೆ. ಕೋಲಾರದಲ್ಲಿ 17,874 ವಿದ್ಯಾರ್ಥಿಗಳು ಹಾಜರಾಗಿದ್ದು 17,069 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. 95.5% ಒಂದಿಗೆ 87.65 ಇಲ್ಲಿ ಹಿಂದಿನ ಒಂದು ಫಲಿತಾಂಶದ ಒಂದು ಮಾಹಿತಿ. ಬಾಗಲಕೋಟೆ 14ನೇ ಸ್ಥಾನದಲ್ಲಿದ್ದು 30,111 ವಿದ್ಯಾರ್ಥಿಗಳು ಹಾಜರಾಗಿದ್ದರು. 28,731 ವಿದ್ಯಾರ್ಥಿಗಳು ಇಲ್ಲಿ ಪಾಸ್ ಆಗಿದ್ದಾರೆ. 95.42% ಒಂದು ಫಲಿತಾಂಶ ಆಗಿರುತ್ತೆ. ಹಿಂದಿನ ಫಲಿತಾಂಶದೊಂದಿಗೆ ಕಂಪ್ಯಾರಿಸನ್ ಮಾಡಿದರೆ 82.3% ಹಿಂದಿನ ಫಲಿತಾಂಶ 24 ಮತ್ತು 25ನೇ ಸಾಲಿನ ಒಂದು ಪಾಸಿಂಗ್ ಪರ್ಸೆಂಟೇಜ್. ಇಲ್ಲಿ ಪರೀಕ್ಷೆ 1ರ ಜೊತೆ ಕಂಪೇರ್ ಮಾಡಿದ್ರೆ ಸುಮಾರು 13% ಇಲ್ಲಿ ಬೆಳವಣಿಗೆಯನ್ನು ನಾವು ಕಾಣಬಹುದು. ಬೆಂಗಳೂರು ನಾರ್ತ್ 42,493 ವಿದ್ಯಾರ್ಥಿಗಳು ಹಾಜರಾಗಿದ್ದು 40,509 ಪಾಸಿಂಗ್ ಪರ್ಸೆಂಟೇಜ್ 95.33, 82.71 ಹಿಂದಿನ ಒಂದು ಪರ್ಸೆಂಟೇಜ್. ಗದಗ್ 16ನೇ ಸ್ಥಾನದಲ್ಲಿದ್ದು 14,612 ವಿದ್ಯಾರ್ಥಿಗಳು ಹಾಜರಾಗಿದ್ದು 13,916 ಇಲ್ಲಿ ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿರ್ತಾರೆ. 95.24 ಪಾಸಿಂಗ್ ಪರ್ಸೆಂಟೇಜ್ ಇದೆ. ಹಿಂದಿನ ಪರ್ಸೆಂಟೇಜ್ ನೋಡಿದ್ರೆ ಒಂದು ಉತ್ತಮ ಪರ್ಸೆಂಟೇಜ್ ಆಗಿರುತ್ತೆ. ಹಿಂದಿನ ಪರ್ಸೆಂಟೇಜ್ 83.20 ಆಗಿರುತ್ತೆ. ಚಿಕ್ಕಮಗಳೂರು 11,798 ಹಾಜರಾಗಿದ್ದು ವಿದ್ಯಾರ್ಥಿಗಳು 11,207 ಪಾಸ್ ಆಗಿದ್ದಾರೆ. 94.99, 84.76 ಹಿಂದಿನ ಪರ್ಸೆಂಟೇಜ್. ಬೆಳಗಾವಿ 30,866 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದರೆ 29,741 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿರುತ್ತಾರೆ. 94.75 ಪರ್ಸೆಂಟೇಜ್ ಆಗಿರುತ್ತೆ. ಹಿಂದಿನ ಒಂದು 3 ಪರೀಕ್ಷೆಗಳ ಕ್ರೋಢೀಕರಣ ಒಂದು ಪರ್ಸೆಂಟೇಜ್ ನೋಡೋದಾದ್ರೆ 80.48. ದಾವಣಗೆರೆ 19,823 ವಿದ್ಯಾರ್ಥಿಗಳು ಹಾಜರಾಗಿದ್ದು 18,760 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. 94.64% ಫಲಿತಾಂಶ ಬಂದಿರುತ್ತೆ. 78.25 ಹಿಂದಿನ ಒಂದು ಪರ್ಸೆಂಟೇಜ್. ಅದೇ ರೀತಿ 20ನೇ ಸ್ಥಾನದಲ್ಲಿರುವಂತಹ ಮೈಸೂರು 33,976 ವಿದ್ಯಾರ್ಥಿಗಳು ಹಾಜರಾಗಿದ್ದು 32,090 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. 94.45 ಫಲಿತಾಂಶ ಬಂದಿರುತ್ತೆ. ಹಿಂದಿನ ಫಲಿತಾಂಶ ಹಿಂದಿನ ವರ್ಷದ ಫಲಿತಾಂಶ 3 ಪರೀಕ್ಷೆಗಳ ಕ್ರೋಢೀಕರಣ 80.89. ರಾಯಚೂರು ಜಿಲ್ಲೆದು 27,757, 26,705 ವಿದ್ಯಾರ್ಥಿಗಳು ಪಾಸ್ ಆಗಿದ್ದು 94.41 ಫಲಿತಾಂಶ ಬಂದಿರುತ್ತೆ. ಹಿಂದಿನ ಫಲಿತಾಂಶ 75% ಆಗಿರುತ್ತೆ. 22ನೇ ಸ್ಥಾನದಲ್ಲಿರುವಂತಹ ನಮ್ಮ ವಿಜಯಪುರದಲ್ಲಿ 38,423 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಹಾಜರಾಗಿದ್ದರು. ಅದರಲ್ಲಿ 36,180 ವಿದ್ಯಾರ್ಥಿಗಳು ಪಾಸ್ ಆಗಿರುತ್ತಾರೆ. 94.16 ಫಲಿತಾಂಶ ಬಂದಿರುತ್ತೆ. ಹಿಂದಿನ ಫಲಿತಾಂಶ ನೋಡೋದಾದ್ರೆ ಸುಮಾರು 16% ಒಂದು ಉತ್ತಮ ಬೆಳವಣಿಗೆಯನ್ನು ಈ ಪರೀಕ್ಷೆ 1ರಲ್ಲಿ ನಾವು ಕಾಣಬಹುದು. ಹಿಂದಿನ ಒಂದು ಫಲಿತಾಂಶ 78.85 ಆಗಿರುತ್ತೆ. 23ನೇ ಸ್ಥಾನದಲ್ಲಿ ಚಿಕ್ಕೋಡಿ 41,500 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು 39,049 ವಿದ್ಯಾರ್ಥಿಗಳು ಪಾಸ್ ಆಗಿರ್ತಾರೆ. 94.09, 79.94 ಹಿಂದಿನ ಒಂದು ಫಲಿತಾಂಶ ಕಂಪೇರ್ ಮಾಡಿದ್ರೆ ಒಂದು 15% ಉತ್ತಮ ಬೆಳವಣಿಗೆ ಆಗಿರುತ್ತೆ. ಬಳ್ಳಾರಿಯಲ್ಲಿ 18,995 ವಿದ್ಯಾರ್ಥಿಗಳು ಹಾಜರಾಗಿದ್ದು 17,732 ವಿದ್ಯಾರ್ಥಿಗಳು ಪಾಸ್ ಆಗಿರ್ತಾರೆ. 93.35 ಪಾಸಿಂಗ್ ಪರ್ಸೆಂಟೇಜ್ ಬಂದಿರುತ್ತೆ. ಹಿಂದಿನ 2024-25ನೇ ಸಾಲಿನ ಫಲಿತಾಂಶ 3 ಪರೀಕ್ಷೆಗಳ ಒಟ್ಟು ಫಲಿತಾಂಶ 79.3 ಇರುತ್ತೆ. ಕಂಪೇರ್ ಮಾಡಿದ್ರೆ ನೋಡಿದ್ರೆ ಇಲ್ಲಿ 14% ಒಂದು ಉತ್ತಮ ಬೆಳವಣಿಗೆಯನ್ನು ಇಲ್ಲಿ ನಾವು ಕಾಣಬಹುದು.
ಅದೇ ರೀತಿ ಬಳ್ಳಾರಿದು 18,000, ಬಳ್ಳಾರಿದು ಕೊಪ್ಪಳದು 21,270 ವಿದ್ಯಾರ್ಥಿಗಳು ಹಾಜರಾಗಿದ್ದು 19,802 ವಿದ್ಯಾರ್ಥಿಗಳು ಇಲ್ಲಿ ಪಾಸ್ ಆಗಿರ್ತಾರೆ. 93.1% ಇಲ್ಲಿ ಕೊಪ್ಪಳದ ಒಂದು ರಿಸಲ್ಟ್ ಆಗಿರುತ್ತೆ. 78.93 ಇಲ್ಲಿ ಪಾಸಿಂಗ್ ಪರ್ಸೆಂಟೇಜ್ ಹಿಂದಿನ ಪರ್ಸೆಂಟೇಜ್ ಆಗಿರುತ್ತೆ. ಕಂಪೇರ್ ಮಾಡಿದ್ರೆ ಒಂದು 15% ಪರೀಕ್ಷೆ ಒಂದರಲ್ಲಿ ಬೆಳವಣಿಗೆಯನ್ನು ನಾವು ಕಾಣಬಹುದು. ರಾಮನಗರ 26ನೇ ಸ್ಥಾನದಲ್ಲಿ ಇದು 11,737 ವಿದ್ಯಾರ್ಥಿಗಳು ಹಾಜರಾಗಿದ್ದು 10,431 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. 92.83% ಒಂದು ಉತ್ತಮ ಬೆಳವಣಿಗೆ ಬಂದಿರುತ್ತೆ. 80.02% ಹಿಂದಿನ ಫಲಿತಾಂಶ ಇದ್ದು ಇಲ್ಲಿ ಒಂದು 12% ಪರೀಕ್ಷೆ ಒಂದರಲ್ಲಿ ನಾವು ಜಂಪ್ ಅನ್ನು ಕಾಣಬಹುದು. ಇದು ಕೇವಲ ಒಂದು ಪರೀಕ್ಷೆದಾಗಿತ್ತು. ಇನ್ನು ಪರೀಕ್ಷೆ 2, ಪರೀಕ್ಷೆ 3 ಅತಿ ಶೀಘ್ರದಲ್ಲೇ ಬರಲಿದೆ ವೀಕ್ಷಕರೇ. ಮೇ ತಿಂಗಳಲ್ಲಿ ಪರೀಕ್ಷೆ 2 ನಡೆಸಬಹುದು. ಅದಾದ ನಂತರ ಮತ್ತೆ ಅದರ ಬಗ್ಗೆ ವಿಶೇಷವಾಗಿ ಇನ್ನೊಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈಗ ಪರೀಕ್ಷೆ 1ರ ಕುರಿತು ಮಾತ್ರ ಚರ್ಚೆ ಮಾಡ್ತಾ ಇದ್ದೇನೆ. 27ನೇ ಸ್ಥಾನದಲ್ಲಿ ಇದು ಚಿತ್ರದುರ್ಗ 21,054 ವಿದ್ಯಾರ್ಥಿಗಳು ಹಾಜರಾಗಿದ್ದು 19,423 ವಿದ್ಯಾರ್ಥಿಗಳು ಪಾಸ್ ಆಗಿರ್ತಾರೆ. 92.25% ಇಲ್ಲಿ ಒಂದು ಫಲಿತಾಂಶ ಇರುತ್ತೆ. ಹಿಂದಿನ ಫಲಿತಾಂಶ 70.45 ಇಲ್ಲಿ ಚಿತ್ರದುರ್ಗದ ಆಗಿರುತ್ತೆ ವೀಕ್ಷಕರೇ. ಅದೇ ರೀತಿ 28ನೇ ಸ್ಥಾನದಲ್ಲಿ ಬೀದರ್ 23,047 ವಿದ್ಯಾರ್ಥಿಗಳು ಹಾಜರಾಗಿದ್ದು 21,242 ವಿದ್ಯಾರ್ಥಿಗಳು ಪಾಸ್ ಆಗಿರ್ತಾರೆ. ಪರ್ಸೆಂಟೇಜ್ 92.17, ಹಿಂದಿನ ಪರ್ಸೆಂಟೇಜ್ 73.35. 29ನೇ ಸ್ಥಾನದಲ್ಲಿ ತುಮಕೂರು 20,500 ವಿದ್ಯಾರ್ಥಿಗಳು ಹಾಜರಾಗಿದ್ದು 18,869 ವಿದ್ಯಾರ್ಥಿಗಳು ಪಾಸ್ ಆಗಿರ್ತಾರೆ. 92.04% ಪರ್ಸೆಂಟೇಜ್ ಬಂದಿರುತ್ತೆ. ಹಿಂದಿನ 3 ಪರೀಕ್ಷೆಗಳ ಪರ್ಸೆಂಟೇಜ್ ನೋಡೋದಾದ್ರೆ 75.91 ಆಗಿರುತ್ತೆ. 30ನೇ ಸ್ಥಾನದಲ್ಲಿ ಚಾಮರಾಜನಗರ 10,473 ವಿದ್ಯಾರ್ಥಿಗಳು ಹಾಜರಾಗಿದ್ದು 9,624 ವಿದ್ಯಾರ್ಥಿಗಳು ಪಾಸ್ ಆಗಿರ್ತಾರೆ. 91.89% ಪಾಸಿಂಗ್ ಪರ್ಸೆಂಟೇಜ್. ಹಿಂದಿನ ಪರ್ಸೆಂಟೇಜ್ ನೋಡೋದಾದ್ರೆ 83.16. 31ನೇ ಸ್ಥಾನದಲ್ಲಿ ಯಾದಗಿರಿ 14,411 ಆಗಿದ್ದು 13,742 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿರ್ತಾರೆ. 91.89% ಇಲ್ಲಿ ಪಾಸಿಂಗ್ ಪರ್ಸೆಂಟೇಜ್ ಬಂದಿರುತ್ತೆ. ಹಿಂದಿನ ಪರ್ಸೆಂಟೇಜ್ ನೋಡೋದಾದ್ರೆ 62.08. ಬೆಂಗಳೂರು ಸೌತ್ 54,076 ವಿದ್ಯಾರ್ಥಿಗಳು ಹಾಜರಾಗಿದ್ದು 49,557 ವಿದ್ಯಾರ್ಥಿಗಳು ಪಾಸ್ ಆಗಿದ್ದು 91.64% ವಿದ್ಯಾರ್ಥಿಗಳು ತೆರಗಡೆ ಹೊಂದಿದ್ದು ಹಿಂದಿನ ತೆರಗಡೆ 81.44. ಚಿಕ್ಕಬಳ್ಳಾಪುರ 33ನೇ ಸ್ಥಾನದಲ್ಲಿ 14,303 ವಿದ್ಯಾರ್ಥಿಗಳು ಹಾಜರಾಗಿದ್ದು 12,999 ವಿದ್ಯಾರ್ಥಿಗಳು ಪಾಸ್ ಆಗಿರ್ತಾರೆ. 90.88 ವಿದ್ಯಾರ್ಥಿಗಳಷ್ಟು ಪಾಸಿಂಗ್ ಪರ್ಸೆಂಟೇಜ್ ಬಂದಿರುತ್ತೆ. ಹಿಂದಿನ ಪಾಸಿಂಗ್ ಪರ್ಸೆಂಟೇಜ್ 77.38. 34ನೇ ಸ್ಥಾನದಲ್ಲಿರುವಂತಹ ಮಧುಗಿರಿ 11,037 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು 9,960 ವಿದ್ಯಾರ್ಥಿಗಳು ಪಾಸ್ ಆಗಿರ್ತಾರೆ. 90.24% ಪಾಸಿಂಗ್ ಪರ್ಸೆಂಟೇಜ್ ಇಲ್ಲಿ ಮಧುಗಿರಿ ಬಂದಿರುತ್ತೆ. 69.08 2024-25ನೇ ಸಾಲಿನ ಪಾಸಿಂಗ್ ಪರ್ಸೆಂಟೇಜ್ 3 ಪರೀಕ್ಷೆಗಳ ಕ್ರೋಢೀಕರಣದ ಪರ್ಸೆಂಟೇಜ್ ಆಗಿರುತ್ತೆ. ಕಂಪೇರ್ ಮಾಡೋದನ್ನ ನೋಡಿದ್ರೆ ಇಲ್ಲಿ ಸುಮಾರು 21% ಪರೀಕ್ಷೆ ಒಂದರಲ್ಲಿ ಬೆಳವಣಿಗೆಯನ್ನು ನಾವು ಮಧುಗಿರಿಯಲ್ಲಿ ಕಾಣಬಹುದು. ಕೊನೆ ಸ್ಥಾನದಲ್ಲಿರುವಂತಹ ಗುಲ್ಬರ್ಗ, ಈ ಕಲಬುರಗಿ ಜಿಲ್ಲೆಯಲ್ಲಿ 37,357 ವಿದ್ಯಾರ್ಥಿಗಳು ಹಾಜರಾಗಿರ್ತಾರೆ. 31,770 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿರ್ತಾರೆ. ಇಲ್ಲಿ 85.06% ಪಾಸಿಂಗ್ ಪರ್ಸೆಂಟೇಜ್ ಬಂದಿದ್ದು 2024-25ನೇ ಸಾಲಿನ ಒಂದು ಪರ್ಸೆಂಟೇಜ್ ನೋಡೋದಾದ್ರೆ 56.89. ಇಲ್ಲಿ ನೋಡೋದಾದ್ರೆ ಒಳ್ಳೆ ಬೆಳವಣಿಗೆ ನಾವು ಗುಲ್ಬರ್ಗದಲ್ಲಿ ನಾವು ಕಾಣಬಹುದು. ಪ್ರತಿ ಒಂದು ಜಿಲ್ಲೆಯಲ್ಲಿ ನಾವು ಪರೀಕ್ಷೆ 1ರ ಫಲಿತಾಂಶವನ್ನು ಒಂದು ಅದ್ಭುತವಾಗಿ ಕಂಡಿದ್ದೇವೆ. ಕಂಪೇರ್ ಮಾಡಿದ್ರೆ 24-25ನೇ ಸಾಲಿನ ಪರೀಕ್ಷೆಗಳ ಕಂಪೇರ್ ಮಾಡಿದ್ರೆ ಈ ವರ್ಷದ ಒಂದು ಫಲಿತಾಂಶ ಅತ್ಯುತ್ತಮವಾಗಿ ಬಂದಿರುತ್ತೆ ವೀಕ್ಷಕರೇ. ಟೋಟಲ್ ಆಗಿ ನೋಡೋದಾದ್ರೆ 7,70,709 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಅದರಲ್ಲಿ ಪಾಸ್ ಆಗಿದ್ದು 7,24,794 ವಿದ್ಯಾರ್ಥಿಗಳು ಪಾಸ್ ಆಗಿರ್ತಾರೆ. ಟೋಟಲ್ ಓವರ್ ಆಲ್ ಪರ್ಸೆಂಟೇಜ್ ನೋಡಿದ್ರೆ 94.1 ಆಗಿರುತ್ತೆ. ಹಿಂದಿನ 3 ಪರೀಕ್ಷೆಗಳ ಒಂದು ಪಾಸಿಂಗ್ ಪರ್ಸೆಂಟೇಜ್ ನೋಡಿದ್ರೆ 80.04 ಇತ್ತು. ಹಾಗಾಗಿ ವೀಕ್ಷಕರೇ, ನಮ್ಮ 2025-26ನೇ ಸಾಲಿನ ಫಲಿತಾಂಶ ಅದ್ಭುತವಾಗಿ ನಮ್ಮ ಕರ್ನಾಟಕದಲ್ಲಿ ನಾವು ಕಾಣಿದ್ವಿ. ಇನ್ನು ತೆರಗಡೆ ಹೊಂದಿದ ಇನ್ನು ಕೆಲವು ವಿದ್ಯಾರ್ಥಿಗಳು ತೆರಗಡೆ ಆಗಿರುವುದಿಲ್ಲ. ಅಂತವರಿಗೆ ಪರೀಕ್ಷೆ 2 ಮತ್ತು ಪರೀಕ್ಷೆ 3 ಇರುತ್ತೆ. ಅತಿ ಶೀಘ್ರದಲ್ಲಿ ಆ ಪರೀಕ್ಷೆಯಲ್ಲಿ ನೀವು ಬರೆದು ಪಾಸ್ ಆಗ್ತೀರಾ ಮತ್ತು ಒಳ್ಳೆ ಅಂಕಗಳನ್ನು ಪಡಿತೀರಾ ಅಂತ ಹೇಳ್ತಾ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಕೊಟ್ಟಂತ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ಪರೀಕ್ಷೆಗಾಗಿ
ತಯಾರಿ ಮಾಡುವಂತಹ ವಿದ್ಯಾರ್ಥಿಗಳು ಭರವಸೆ ನೀಡುತ್ತಾ ಒಳ್ಳೆಯ ಅಂಕಗಳನ್ನು ಪಡೆಯಿರಿ ಅಂತ ಹೇಳ್ತಾ ಒಳ್ಳೆ ವಿಡಿಯೋ ಮಾಡುವ ಜವಾಬ್ದಾರಿ ನನ್ನದಾಗಿತ್ತು. ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗಬೇಕು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ ಒಂದಿಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ವಿರಾಮ ನೀಡಿ ವಿಡಿಯೋ ನೋಡಿದ ಸಮಸ್ತ ಕರುನಾಡ ಜನರಿಗೆ ಧನ್ಯವಾದಗಳು ಅನಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ, ಬಾರಿಸು ಕನ್ನಡ ಡಿಂಡಿಮವ್ವ. ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ.